ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಈ ಒಂದು 2024-25 ಸಾಲಿಗಾಗಿ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಾವು ವಿದ್ಯಾರ್ಥಿಯನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು ಹಾಗೂ ಪ್ರಮೋಟ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಯಾವೆಲ್ಲ ವರ್ಕನ್ನು ನಾವು ಕಂಪ್ಲೀಟ್ ಮಾಡಬೇಕು, ಸೊ ನೋಡ್ತಾ ಹೋಗೋಣ. ಸೊ ಆದ್ಮೇಲೆ ಈಗ ಈ ಎಕ್ಸಾಂಪಲ್ ಆಗಿ 8th ತರಗತಿಯನ್ನು ತೆಗೆದುಕೊಳ್ತೇನೆ ನಾನು. ಸೊ 8th ತರಗತಿಯ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿ ನಾನು 9th ತರಗತಿಗೆ ಅಡ್ಮಿಷನ್ ಮಾಡ್ಕೊಳ್ಬೇಕಾಗಿದೆ. ಸೊ ಆತ್ಮೀಯರೇ, ಇಲ್ಲಿ ನಾವು ಪ್ರಮೋಟ್ ಮಾಡಬೇಕಾದಾಗ ಫಸ್ಟ್ ಆಫ್ ಆಲ್ ನಾವು ಮಾಡಬೇಕಾಗಿರುವಂಥದ್ದು ಇಲ್ಲಿ ನಾವು ಅಟೆಂಡೆನ್ಸನ್ನು ಹಾಕಬೇಕು, CC ರಿಸಲ್ಟನ್ನು ಹಾಕಬೇಕು. ಸೊ ಇವುಗಳನ್ನು ಹಾಕಿ ಅಪ್ರೂವ್ ಕೂಡ ಕೊಡಬೇಕು. ಸೊ ಅಟೆಂಡೆನ್ಸ್ CC ರಿಸಲ್ಟ್ ಹಾಕಬೇಕು, ಅಪ್ರೂವ್ ಕೊಡಬೇಕು, ಅಟೆಂಡೆನ್ಸನ್ನು ಹಾಕಬೇಕು. ಸೊ ಇವುಗಳನ್ನೆಲ್ಲ ಹಾಕಿದ ಮೇಲೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಪ್ರೋಗ್ರೆಸ್ ಕಾರ್ಡನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕು. ನೀವು ಒಂದು ಸಲ ಮಗುವನ್ನು ಪ್ರಮೋಟ್ ಮಾಡಿದರೆ ಅದಾದ ನಂತರ ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬನ್ನಿ ನೋಡ್ತಾ ಹೋಗೋಣ. ಪ್ರಮೋಟ್ ಹೇಗೆ ಮಾಡಬೇಕಂದ್ರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ನಿಮಗೆ ಪ್ರಮೋಷನ್ ಡೀಟೇಲ್ಸ್ ಅಂತ ಬರುತ್ತೆ. ಅಲ್ಲಿ ನಿಮಗೆ 2 ಆಪ್ಷನ್ಸ್ ಇದೆ, ಒಂದು ಪ್ರಮೋಟ್ ಸ್ಟೂಡೆಂಟು, ಇನ್ನೊಂದು ಡಿಟೇನ್ ಸ್ಟೂಡೆಂಟ್ ಅಂತ. ಸೊ ಡಿಟೇನ್ ಸ್ಟೂಡೆಂಟ್ ಅಂದರೆ ಇಲ್ಲಿ ವಿದ್ಯಾರ್ಥಿಯನ್ನು ನಾವು ಡಿಟೇನ್ ಮಾಡಬೇಕಾದಾಗ, ಫೇಲ್ ಮಾಡಬೇಕಾದಾಗ ಇದನ್ನು ಡಿಟೇನ್ ಸ್ಟೂಡೆಂಟ್ ಅಂತ ನಾವು ಮಾಡ್ತೇವೆ. ಸೊ ಎಕ್ಸಾಂಪಲ್ ಆಗಿ ತೋರಿಸ್ಬೇಕಾದಾಗ ಇಲ್ಲಿದೆ ನೋಡಿ, ಒಂದು ಗಮನಿಸುವಂಥದ್ದಿದೆ, ಸರ್ಚ್ ಸ್ಟೂಡೆಂಟ್ ಫಾರ್ ಡಿಟೇನ್ ಅಂತ ಬಂದಾಗ ಇಲ್ಲಿ 9 ಮತ್ತು 10ನೇ ತರಗತಿ ಮಾತ್ರ ತೋರಿಸ್ತಾ ಇದೆ, 8ನೇ ತರಗತಿ ತೋರಿಸ್ತಾ ಇಲ್ಲ. ಯಾಕಂದರೆ 8ನೇ ತರಗತಿವರೆಗೆ ಮಕ್ಕಳನ್ನು ಡಿಟೇನ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ RT ಅಡಿಯಲ್ಲಿ 8ನೇ ತರಗತಿವರೆಗೆ ಡಿಟೇನ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ 2 ತರಗತಿಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ನಾನು 9ನೇ ತರಗತಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನಾವು ಸರ್ಚನ್ನು ಮಾಡಬೇಕು. ಸರ್ಚ್ ಮಾಡಿದಾಗ ಈ ಒಂದು ಮಕ್ಕಳ ಪಟ್ಟಿ ಬರ್ತದೆ. 2023-24ನೇ ಸಾಲಿನಲ್ಲಿ ಓದ್ತಿರುವಂಥ ಒಂದು ಮಕ್ಕಳ ಪಟ್ಟಿ ಬರುತ್ತೆ. ಸೊ ಆ ಮಕ್ಕಳಲ್ಲಿ ಯಾವ ಮಗುವನ್ನು ನಾವು ಡಿಟೇನ್ ಮಾಡಬೇಕಾಗಿದೆ ಆ ಮಗುವನ್ನು ನಾವು ಡಿಟೇನನ್ನು ನಾವು ಮಾಡಬೇಕಾಗ್ತದೆ. ಸೊ ಇದಾದಮೇಲೆ ಈಗ ನಾನು ಇಲ್ಲಿ ಪ್ರಮೋಷನ್ಗೆ ಬರ್ತೇನೆ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಮತ್ತು ಪ್ರಮೋಷನ್ ಡೀಟೇಲ್ಸ್ಗೆ ಹೋಗಿ 1ನೇ ಆಪ್ಷನ್ ಇದೆ, ಪ್ರಮೋಟ್ ಸ್ಟೂಡೆಂಟ್ ಅಂತ. ಸೊ ಪ್ರಮೋಟ್ ಸ್ಟೂಡೆಂಟ್ ಅಂತ ಬಂದಾಗ ನಾನು ಈಗಾಗಲೇ ಹೇಳಿರುವ ಹಾಗೆ 8ನೇ ತರಗತಿಯಲ್ಲಿರುವಂಥ ಒಂದು ಮಗುವನ್ನು ಪ್ರಮೋಟ್ ಮಾಡಿ ಅವನಿಗೆ 9ನೇ ತರಗತಿಗೆ ಅಡ್ಮಿಟ್ ಕೂಡ ನಾನು ಮಾಡ್ಕೊಳ್ತೇನೆ. ಸೊ ಇಲ್ಲಿ ಇಯರ್ ಇದೆ, ಅಕಾಡೆಮಿಕ್ ಇಯರ್ ಇದೆ, ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸರ್ಚ್ ಅಂತ ಕೊಡ್ತೇನೆ. ಸೊ ಸರ್ಚ್ ಅಂತ ಕೊಟ್ಟಾಗ ಆ ಒಂದು ಅಕಾಡೆಮಿಕ್ ಇಯರ್ನಲ್ಲಿ 8ನೇ ತರಗತಿಯಲ್ಲಿರುವಂಥ ಎಲ್ಲ ಮಕ್ಕಳ ಪಟ್ಟಿ ಬರುತ್ತೆ. ಸೊ ಈ ಒಂದು ನಾವು ಸೀರಿಯಲ್ ನಂಬರ್ 1ರಲ್ಲಿರುವಂಥ ವಿದ್ಯಾರ್ಥಿಯ ಒಂದು ಪ್ರಮೋಟ್ ಮಾಡ್ತೀನಿ. ಪ್ರಮೋಟ್ ಮಾಡಬೇಕಾದಾಗ ಒಂದು ಬಾಕ್ಸನ್ನು ಕ್ಲಿಕ್ ಮಾಡ್ಬೋದು, ಅಥವಾ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ವರ್ಕನ್ನು ಕಂಪ್ಲೀಟ್ ಮಾಡಿದರೆ ಪ್ರಮೋಟ್ ಈ ರೀತಿ ಕ್ಲಿಕ್ ಮಾಡಿದರೆ ಎಲ್ಲ ವಿದ್ಯಾರ್ಥಿಗಳನ್ನು ಒಂದೇ ಸಲ ಪ್ರಮೋಟನ್ನು ನಾವು ಮಾಡ್ಬೋದು. ಇಲ್ಲ ನಾನು ಒಬ್ಬ ವಿದ್ಯಾರ್ಥಿಯನ್ನು ಕ್ಲಿಕ್ ಮಾಡಿದ್ದೀನಿ, ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ಸ್ ಇದೆ. ಡ್ಯೂ ವಾಂಟ್ ಟು ಸಬ್ಮಿಟ್ ಅಂದಾಗ ಓಕೆ ಅಂತ ಕೊಡಬೇಕು. ಸೊ ಓಕೆ ಅಂತ ಕೊಟ್ಟಾಗ ಒಬ್ಬ ವಿದ್ಯಾರ್ಥಿಯನ್ನು ನಾನು ಪ್ರಮೋಟನ್ನು ನಾನು ಮಾಡಿದೆ. ಇಷ್ಟು ಸಿಂಪಲ್ ಸ್ಟೆಪ್ ಇದೆ, ಒಂದೇ ಸಲ ನೀವು ಮಾಡ್ಬೋದು. ಅದರ್ವೈಸ್ ನೀವೇನು ಮಾಡ್ಬೋದು, ಒಬ್ಬೊಬ್ಬ ವಿದ್ಯಾರ್ಥಿಯನ್ನು ಕೂಡ ಪ್ರಮೋಟನ್ನು ನಾವು ಮಾಡ್ಬೋದು. ಇದಾದಮೇಲೆ ಕೆಳಗಡೆ ಬರುತ್ತೆ ಅಡ್ಮಿಷನ್ ಡೀಟೇಲ್ಸ್ ಅಂತ. ಇಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಇದೆ. ಈ ರೀತಿ ಪ್ರಮೋಟ್ ಮಾಡಿರುವಂಥ ವಿದ್ಯಾರ್ಥಿಯನ್ನು ಅಡ್ಮಿಷನ್ ಮಾಡ್ಕೊಳ್ಳೋವಂಥದ್ದು. ಸೊ ಇದು ಯಾವಾಗ ಕಾನ್ಸೆಪ್ಟ್ ಬರುತ್ತೆ ಅಂದರೆ ನಿಮ್ಮ ತರಗತಿಯಲ್ಲಿ 2ನೇ ತರಗತಿ ಓದಿರುವಂಥ ಮಗುವನ್ನು 3ನೇ ತರಗತಿಗೆ ಪ್ರಮೋಟ್ ಮಾಡಬೇಕು ಮತ್ತು ಅಡ್ಮಿಷನ್ ಮಾಡ್ಕೋಬೇಕು. ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ನಿಮ್ಮ ಶಾಲೆ ವಿದ್ಯಾರ್ಥಿಯನ್ನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡೋದು. ಅಡ್ಮಿಷನ್ ಥ್ರೂ TC ಅಂದರೆ ನಿಮ್ಮ ಶಾಲೆಗೆ TCಯನ್ನು ತೆಗೆದುಕೊಂಡು ಅಡ್ಮಿಷನ್ ಮಾಡಲಿಕ್ಕೆ ಬರ್ತಾನೆ ಹೊಸ ವಿದ್ಯಾರ್ಥಿ, ಅವನನ್ನು ಮಾಡ್ಕೊಳ್ಬೇಕಾದಾಗ ಅಡ್ಮಿಷನ್ ಥ್ರೂ TC ಅಂತ ಇದೆ. ಸೊ ನಾನು ಮೊದಲು ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಇಯರ್ ಇದೆ, ಅದು ತರಗತಿ ಇದೆ, ತರಗತಿಯನ್ನು ಸೆಲೆಕ್ಟ್ ಮಾಡ್ತೀನಿ 8th. ಸೊ ಈಗ 2024-25 ಇದೆ, ಇದು ಸರ್ಚ್ ಅಂತ ಕೊಡಬೇಕು. ಸೊ ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ನಮಗೆ ಮಾಡ್ಕೊಳ್ಳಿಕ್ಕೆ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಯಾಕಂದರೆ ನಾನು ನಿಮ್ಮ ಎದುರೇ ತೋರಿಸಿದೆ, ಒಬ್ಬ ವಿದ್ಯಾರ್ಥಿನ ನಾನು ಪ್ರಮೋಟ್ ಮಾಡಿದೆ. ಇಲ್ಲಿ ಅಡ್ಮಿಟ್ ಅಂತ ಕೊಡಬೇಕು. ಸೊ ಅಡ್ಮಿಟ್ ಅಂತ ಕೊಟ್ಟಾಗ ನಮಗೆ ಇಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೆಕ್ಷನನ್ನು ಸೆಲೆಕ್ಟ್ ಮಾಡುವಂಥದ್ದಿದೆ. ಸೆಲೆಕ್ಷನನ್ನು ಸೆಲೆಕ್ಟ್ ಮಾಡಿ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಬೇಕು. ಲ್ಯಾಂಗ್ವೇಜ್ ಕಾಂಬಿನೇಷನು 2 ಆಯಿತು. ಸೊ ಇಷ್ಟೊಂದಮೇಲೆ ಮತ್ತೇನೆಲ್ಲ ಮಾಹಿತಿ ಇದೆ ಅಂದರೆ ಡೇಟ್ ಆಫ್ ಬರ್ತನ್ನು ನೀವು ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಜೆಂಡರು, ಬ್ಲಡ್ ಗ್ರೂಪು, ರಿಲಿಜನ್, ನ್ಯಾಷನಾಲಿಟಿ, ಆಧಾರ್ UID ನಂಬರ್ಸ್ ಇದೆ, OBC ಕೆಟಗರಿ, ಸಬ್ ಕೆಟಗರಿ, ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ಸು, ಫಾದರ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರು, ಮದರ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರು, ಸ್ಟೂಡೆಂಟ್ ಕ್ಯಾಸ್ಟು, ಫಾದರ್ ಕಾಸ್ಟು, ಮದರ್ ಕಾಸ್ಟು. ಸೊ ಎಲ್ಲ ಏನಿದೆ ಈ ಒಂದು ಸೆಕ್ಷನ್ಸ್ಗಳು ಏನು ಓಪನ್ ಇದೆ, ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ಕೂಡ ನೀವು ಇಲ್ಲಿ ಅಪ್ಡೇಟನ್ನು ಮಾಡ್ಬೋದು. ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಇದರಲ್ಲಿ ಕರೆಂಟ್ ಅಡ್ರೆಸ್ ಅಂತ ಇರುತ್ತೆ, ಪರ್ಮನೆಂಟು. ಒಂದು ವೇಳೆ ಈಗ ಕರೆಂಟ್ ಇರುವಂಥ ಅಡ್ರೆಸ್ಸೇ ಪರ್ಮನೆಂಟ್ ಆಗಿದೆ ಅಂದರೆ ಜಸ್ಟ್ ಸೇಮ್ ಆ್ಯಸ್ ಅಬೋ ಅಂತ ಕ್ಲಿಕ್ ಮಾಡಿದರೆ ಸಾಕು, ಮೇಲಿನ ಅಡ್ರೆಸ್ಸು ಕೆಳಗಡೆ ಅದೇನಾಗುತ್ತೆ ಫೆಚ್ ಆಗುತ್ತೆ. ಆಮೇಲೆ ಇಮೇಲ್ ID, ಮೊಬೈಲ್ ನಂಬರಲ್ಲಿದೆ. ಇಲ್ಲಿ 9ನೇ ತರಗತಿ ಬಂದಾಗ ಎಲ್ಲ ಮಾಹಿತಿಯನ್ನು ಫಿಲ್ಲಪ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಈ ಮಗು ಮುಂದೆ 10ನೇ ತರಗತಿ ಬರ್ತಾನೆ, ಅದಕ್ಕಾಗಿ ಎಲ್ಲ ಮಾಹಿತಿಯನ್ನು ಫಿಲ್ಲಪ್ ಮಾಡಿದರೆ 10ನೇ ತರಗತಿ ಬಂದಾಗ ನಮಗೆ ಮಾಹಿತಿ ಅಪ್ಡೇಟ್ ಮಾಡುವಂಥ ಕೆಲಸ ಇಲ್ಲಿ ಉಳಿತದೆ.
ಸೊ ಇದಾದಮೇಲೆ ಕೆಳಗಡೆ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಕೊಡಬೇಕು. ಡು ಯು ವಾಂಟ್ ಟು ಸಬ್ಮಿಟ್ ಅಂದಾಗ ಓಕೆ ಅಂತ ಆಗುತ್ತೆ. ಸೊ ಅಜಯ್ ಕುಮಾರ್ ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ, ಎನ್ರೋಲ್ಮೆಂಟ್ ನಂಬರ್ ಈಸ್ ಎಷ್ಟು ಅಂತ ಬರುತ್ತೆ. ಈಗ ಆ ವಿದ್ಯಾರ್ಥಿ ಇಲ್ಲೇನಾಯಿತು ಅಡ್ಮಿಷನ್ ಆದ. ಈಗ ನಾನು ಡ್ಯಾಶ್ಬೋರ್ಡಿಗೆ ನೀನು ಕರ್ಕೊಂಡೋಗಿ ತೋರಿಸಿರ್ತೀನಿ ನೋಡು. ಇಲ್ಲಿ ನೋಡಿ ಏನಾಗ್ತಾನೆ ಅಂದರೆ ಪೆಂಡಿಂಗ್ ಸ್ಟೂಡೆಂಟ್ಸ್ ಇಷ್ಟೆಲ್ಲ ತೋರಿಸ್ತಾ ಇದೆ. ಇಲ್ಲಿ ಒಂದಿಷ್ಟು ಡಾಟಾ ಫೆಚ್ ಆಗಲಿಕ್ಕೆ ಒಂದಿಷ್ಟು ಟೈಮ್ ತಗುತ್ತೆ. ಒಂದು ಮಗು ಇಲ್ಲಿ 9ನೇ ತರಗತಿಗೆ ಬರ್ತಾನೆ. ಸರ್ ಇಷ್ಟಾದಮೇಲೆ ಇನ್ನೊಂದು ಇದೆ ಅಡ್ಮಿಷನ್ ರಿಲೇಟೆಡ್ ಆಗಿ ಪ್ರಮೋಟ್ ಆಯಿತು. ಅಡ್ಮಿಷನ್ ರಿಲೇಟೆಡ್ ಆಗಿ ಇನ್ನೊಂದಿದೆ ಅಡ್ಮಿಷನ್ ಥ್ರೂ ಟಿ ಸಿ ಅಂತ. ಸೊ ಅಡ್ಮಿಷನ್ ಥ್ರೂ ಟಿ ಸಿ ಅಂತ ಬಂದಾಗ ವಿದ್ಯಾರ್ಥಿಯ ಎನ್ರೋಲ್ಮೆಂಟ್ ನಂಬರ್ ದಟ್ ಈಸ್ SATS ನಂಬರನ್ನು ಎಂಟ್ರಿ ಮಾಡಿ ಸರ್ಚ್ ಕೊಡಬೇಕು. ಎಲ್ಲ ಡಾಟಾ ಫೆಚ್ ಆಗುತ್ತೆ. ಅಲ್ಲೂ ಕೂಡ ಸೆಕ್ಷನ್ನು ಮತ್ತು ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿ ಹಾಗೂ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿರುವಂಥ ಎಲ್ಲ ಡಾಟಾ ಓಪನ್ ಆಗಿರ್ತದೆ. ಅದನ್ನು ನೀವು ಕರೆಕ್ಟನ್ನು ಮಾಡಿಕೊಂಡು ಕೆಳಗಡೆ ನೀವು ಸಬ್ಮಿಟನ್ನು ಮಾಡ್ಬೋದು. ಸೊ ಇದು 2 ಟೈಪು. ಸೊ ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ನಾವು ಪ್ರಮೋಷನ್ನು ಮತ್ತು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮತ್ತು ಅಡ್ಮಿಷನ್ ಥ್ರೂ ಟಿ ಸಿ ಇಷ್ಟು ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಆದಮೇಲೆ ಈ ರೀತಿಯ ಒಂದು ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ಅದರ ಒಂದು ಮೆಸೇಜ್ ನಿಮಗೆ ಬರ್ತದೆ. ಸೊ ಪದೇ ಪದೇ ನೀವು ಚಾನಲ್ಗೆ ಬಂದು ವೀಡಿಯೋಗಳನ್ನು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಹೊಸ ವೀಡಿಯೋ ಹೊಸ ನೋಟಿಫಿಕೇಷನ್ ನಿಮಗೆ ಬರ್ತದೆ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.